ನಿಮ್ಮ ಮನೆಗೆ ವಿಪರೀತವಾಗಿ ದೃಷ್ಟಿ ತಗಲಿದರೆ, ಮನೆಯಲ್ಲಿ ತುಂಬ ಕಷ್ಟಗಳು ಆಗ್ತಾ ಇದ್ದರೆ, ದುಃಖಗಳಾಗ್ತಾ ಇದ್ದರೆ, ಮನೆಗೆ ದರಿದ್ರ ಸುತ್ತಕೊಂಡಿದೆ, ದುಡ್ಡು ಕಾಸು ಸಂಪಾದನೆ ಇಲ್ಲ, ಮನೆಯಲ್ಲಿ ಶುಭ ಕಾರ್ಯಗಳು ನಡೀತಿಲ್ಲ, ಮಕ್ಕಳ ಮದುವೆ ಆಗ್ತಿಲ್ಲ, ಸ್ವಂತ ಮನೆ ಕಟ್ಟೋದಕ್ಕೆ ಆಗ್ತಾ ಇಲ್ಲ, ಗಂಡ ಹೆಂಡತಿ ದಿನಾ ಜಗಳ ಆಡ್ತಿದ್ದಾರೆ, ದುಡ್ಡಿನ ಸಮಸ್ಯೆ ವಿಪರೀತವಾಗ್ತಿದೆ, ಸಾಲ ಬೇಡದಾದ್ರೂ ಮಾಡ್ತಿದ್ದೀವಿ, ವಿನಾಕಾರಣ ಅನಾರೋಗ್ಯದ ಮೇಲೆ ಅನಾರೋಗ್ಯ, ಒಟ್ಟಿನಲ್ಲಿ ಮನೆಯಲ್ಲಿ ನಾವು ಯಾರೂ ಚೆನ್ನಾಗಿ ಬದುಕುತ್ತಿಲ್ಲ, ಬಾಳುತ್ತಿಲ್ಲ ಅನ್ನೋದಾದರೆ ಈ ಒಂದೇ ಒಂದು ಕಡ್ಡಿಯನ್ನು ಮನೆಯ ಮುಖ್ಯ ದ್ವಾರದ ಮೇಲೆ ಬಿಗಿಯಾಗಿ ಗಂಟು ಹಾಕಿ ಕಟ್ಟಿ ಪ್ರತಿದಿನ ಪೂಜೆ ಮಾಡ್ತಾ ಬನ್ನಿ. ಖಂಡಿತವಾಗಿಯೂ ಮನೆ ಏಳಿಗೆ ತುಂಬಾ ಚೆನ್ನಾಗಾಗುತ್ತೆ, ಬೇಗ ಅಭಿವೃದ್ಧಿ ಆಗುತ್ತದೆ. ಆ ಒಂದು ಕಡ್ಡಿ ಯಾವುದು, ಅದು ಎಲ್ಲಿ ಸಿಗುತ್ತೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ಅಥವಾ ಯೂಟ್ಯೂಬ್ ಚಾನಲನ್ನು ನೀವು ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ನಲ್ಲಿ ನೋಡ್ತಾ ಇದ್ದರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ, ಎಷ್ಟೇ ಕಠಿಣವಾಗಿದ್ದರೂ ಉಚಿತ ಭವಿಷ್ಯ ಖಚಿತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದೇ ಒಂದು ಕರೆ ಮಾಡಿ ಸಂಪೂರ್ಣವಾಗಿ ಸಮಸ್ಯೆಗೆ ಪರಿಹಾರವನ್ನು ತಿಳಿಸುತ್ತಾರೆ. ಅಂಕೋಲೆ ಕಡ್ಡಿ ಅನ್ನುವುದು ಮನೆಯ ದೃಷ್ಟಿ ನಿವಾರಣೆ ಮಾಡುವಂಥದ್ದು. ಮಾಟ ಮಂತ್ರಗಳನ್ನು ಹೀರಿಕೊಂಡು ಸಕಾರಾತ್ಮಕ ಶಕ್ತಿಯನ್ನು ಬಿಡುಗಡೆ ಮಾಡಿ ಮನೆಯಲ್ಲಿ ಶಾಂತಿ, ನೆಮ್ಮದಿ, ಸುಖ, ಸಂತೋಷ, ಆರೋಗ್ಯ, ದುಡ್ಡಿನ ಏಳಿಗೆ, ಪ್ರಗತಿಯನ್ನು ಕೊಡುವಲ್ಲಿ ಯಶಸ್ವಿಯನ್ನು ಕೊಡುವಂತಹ ಈ ಅಂಕೋಲೆ ಕಡ್ಡಿ ಮನೆಯ ಮನುಕುಲದ ಜೀವನವನ್ನೇ ಉದ್ಧಾರ ಮಾಡುತ್ತದೆ. ಇದು ಎಲ್ಲಿ ಸಿಗುತ್ತೆ? ಪನ್ಸಾರಿ ಅಂಗಡಿಗಳಲ್ಲಿ ಸಿಗ್ಬೋದು. ಆದರೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳು ನೀಡುವಂತಹ ಈ ಅಂಕೋಲೆ ಕಡ್ಡಿಗೆ ಅಪಾರವಾದ ದೈವಶಕ್ತಿ ಅನುಗ್ರಹ ಆಗೋದಕ್ಕಂತಲೇ ಪೂಜೆ ಮಾಡಿ ಅರಿಶಿಣದ ದಾರದಿಂದ ಗಟ್ಟಿಯಾಗಿ ಸುತ್ತಿ ನಿಮ್ಮ ಮನೆಯ ವಿಳಾಸಕ್ಕೆ ಉಚಿತವಾಗಿಯೇ ಕೊರಿಯರ್ ಮಾಡಿ ಕಳಿಸುತ್ತಾರೆ. ದುಡ್ಡು ಕೊಡುವ ಅವಶ್ಯಕತೆ ಇಲ್ಲ. ಪೂಜೆ ಮಾಡೋದಕ್ಕೆ ಅವರಿಗೆ ಹೇಳಿ ಪೂಜೆ ಮಾಡಿ ಕಳಿಸ್ಕೊಡ್ತಾರೆ. ನಿಮ್ಮ ಮನೆಯಲ್ಲಿ ಮುಖ್ಯ ದ್ವಾರದ ಒಳಮುಖವಾಗಿ ಬಿಗಿಯಾಗಿ ಗಂಟು ಹಾಕಿ ಕಟ್ಟಿ ಪ್ರತಿದಿನ ಪೂಜೆ ಮಾಡಬೇಕು. ಒಂದು ವೇಳೆ ಪೂಜೆ ಮಾಡೋದಕ್ಕಾಗಲಿಲ್ಲ ಅಂತಂದರೆ ಶುಕ್ರವಾರ ಅಥವಾ ಮಂಗಳವಾರ ತಪ್ಪದೇ ಮಾಡಬೇಕು. ಹೆಣ್ಣು ಮಕ್ಕಳು ತಿಂಗಳ ಸಮಸ್ಯೆ ಇದ್ದಾಗ ಪೂಜೆ ಮಾಡಬೇಡಿ. ಮನೆಯ ಯಜಮಾನ ಪೂಜೆ ಮಾಡಿ ಮನೆಯಿಂದ ಹೊರಗಡೆ ಹೋಗಬೇಕು. ಹೋಗುವಾಗಲೂ ಕೂಡ ಅದನ್ನು ನೋಡಿ ಮನೆಯಿಂದ ಹೊರಗಡೆ ಹೋದರೆ ಸಾಕು, ಕೆಲಸಗಳು ಆಗುತ್ತೆ, ಅಂದುಕೊಂಡ ಕಾರ್ಯಗಳು ನಿರ್ವಿಘ್ನವಾಗಿ ಸಾಗುತ್ತದೆ. ಮನೆಯಲ್ಲಿ ಯಾವುದೇ ಕಾಯಿಲೆಯಿಂದ ನರಳುತ್ತಿರುವ ವ್ಯಕ್ತಿಗಾದರೂ ಅಂಕೋಲೆ ಕಡ್ಡಿಯ ಸ್ಪರ್ಶ ಮಾಡಿದರೆ ಸಾಕು, ಕಾಯಿಲೆಗಳು ಕ್ರಮೇಣ ಗುಣವಾಗುತ್ತೆ. ವೈದ್ಯರು ಕೊಡುವಂತಹ ಔಷಧಿಗಳಿಗೆ ಅವರು ಸ್ಪಂದಿಸುವಂತೆ ದೇಹ ಸಂಪೂರ್ಣವಾಗಿ ಚೇತರಿಸಿಕೊಳ್ಳುತ್ತದೆ. ಅಂಕೋಲೆ ಕಡ್ಡಿಯನ್ನು ಆದಷ್ಟು ಬೇಗ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಕೇಳಿ ಅವರಿಂದ ಪಡೆದುಕೊಳ್ಳಿ. ನಿಮ್ಮ ಮನೆಯ ಜೀವನ ಎಷ್ಟು ಚೆನ್ನಾಗಾಗುತ್ತೆ ಪರೀಕ್ಷೆ ಮಾಡಿ ನೋಡಿ. 1 ತಿಂಗಳಲ್ಲಿ ಎಲ್ಲವೂ ಬದಲಾವಣೆ ಆಗುತ್ತೆ. ದುಡ್ಡಿನ ಸಮಸ್ಯೆ ನಿವಾರಣೆ ಆಗುತ್ತೆ, ಅನಾರೋಗ್ಯದ ಸಮಸ್ಯೆ ಬದಲಾಗುತ್ತೆ, ವ್ಯಾಪಾರದಲ್ಲಿ ಅಭಿವೃದ್ಧಿ ಅನ್ನುವುದು ಆಗುತ್ತದೆ, ಸಾಲ ಮಾಡಿದರೆ ತೀರೋಗುತ್ತೆ, ಬರಬೇಕಿದ್ದ ದುಡ್ಡು ಬಂದು ಕೈಗೆ ಸೇರುತ್ತೆ, ದಾಂಪತ್ಯ ಜಗಳಗಳು ನಿಂತು ಹೋಗಿ ಅನ್ಯೋನ್ಯತೆ ದಾಂಪತ್ಯ ನಿಮ್ಮದಾಗುತ್ತೆ. ಇವೆಲ್ಲವೂ ಆಗಬೇಕು ಅಂದರೆ ಅಂಕೋಲೆ ಕಡ್ಡಿಯನ್ನು ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಫೋನ್ ಮಾಡಿ ನಿಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳಿ. ಅದರಂತೆ ಅವರು ಮಂತ್ರಿಸಿ ಸಿದ್ಧಿಸಿ ನಿಮಗೆ ನೀಡುತ್ತಾರೆ. ಮಾಡಿ ಮನೆಯಲ್ಲಿಟ್ಟು ಕಾಪಾಡ್ತಾ ಬನ್ನಿ. ತುಂಬಾ ಒಳ್ಳೆಯದಾಗುತ್ತೆ, ಚೆನ್ನಾಗಾಗ್ತೀರ.